ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆಗಿ ಈಸಿ ಆಗಿರುವಂಥ ಒಂದು ರೈಸ್ ಐಟಮ್ನ ತೋರಿಸ್ತಾ ಇದ್ದೀನಿ. ಸಬ್ಬಾಕ್ಸಿ ಸೊಪ್ಪಿನ ಜೀರಾ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೀವು ಲಂಚ್ ಬಾಕ್ಸ್ಗೆ ಆದರೂ ಪ್ರಿಪೇರ್ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಪ್ರಿಪೇರ್ ಮಾಡ್ಕೋಬೋದು. ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಪ್ರಿಪೇರ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನೀವು ಎಣ್ಣೆ ಅರ್ಧ ತುಪ್ಪ ಅರ್ಧ ಬೇಕಾದರೂ ಹಾಕೋಬೋದು. ಎಣ್ಣೆ ಒಂದ್ಸಲ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಟೀ ಸ್ಪೂನ್ ಜೀರಿಗೆನ ಲೋ ಫ್ಲೇಮಲ್ಲೇ ಗಮ್ಮನವರೆಗೂ ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಅರ್ಧ ಇಂಚು ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿರುವಂಥದ್ದು, ಹಸಿಮೆಣಸಿನ್ಕಾಯಿ 5 ಅಥವಾ ಖಾರಕ್ಕೆ ತಕ್ಕಷ್ಟು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿಗೆ ಘಾಟಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗ್ತಿದೆ. ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿರೋವಂಥದ್ದು. ಈರುಳ್ಳಿ ಒಂಚೂರು ಸಾಫ್ಟ್ ಆಗಬೇಕು, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಮೇನ್ ಐಟಮ್ ಸಬ್ಬಾಕ್ಸಿ ಸೊಪ್ಪು 1 ಕಪ್ಪಷ್ಟು ಕಟ್ ಮಾಡ್ಕೊಂಡು ಹಾಕೊಂಡಾಗ 1 ಕಟ್ ಬರಬೇಕು, ಅಷ್ಟು ತೊಗೊಂಡಿದ್ದೀನಿ. ಈ ಸಬ್ಬಾಕ್ಸಿ ಸೊಪ್ಪು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಏನಿಲ್ಲ ಅಂದರೂ ಒಂದು 3 ರಿಂದ 4 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು. ಪೂರ್ತಿ ಸಿಂಕ್ ಆಗಿ ಒಳ್ಳೆ ಘಮ ಬರಬೇಕು. ಇದು ಸಬ್ಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಸಿಂಕ್ ಆಗಬೇಕು, ಅಂದರೆ ಪೂರ್ತಿ ಅದ್ರ ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀನಿ. ಅನ್ನ ಕಲಿಸ್ಬೇಕಾದ್ರೆ ನೋಡ್ಬಿಟ್ಟು ಹಾಕೊಳ್ಳೋಣ. ಅರ್ಧ ಕಪ್ಪು ಹಸಿ ತೆಂಗಿನ ತುರಿ ಹಾಕ್ಕೊಂಡು ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಹುಡಿಯಾಗಿ. ಈ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾನೆ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಫ್ರೈ ಮಾಡಿಕೊಂಡ್ರೆ ಹುಡಿಯಾಗುತ್ತೆ ಅನ್ನ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು. ಮಿಕ್ಸ್ ಮಾಡ್ಕೋತಾ ಟೇಸ್ಟ್ ನೋಡಿದೆ. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಹುಳಿ ಇರಬೇಕು, ಜಾಸ್ತಿ ಇರಬಾರ್ದು. ಈ ನಿಂಬೆಹಣ್ಣು ಹಿಂಡಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಾಕ್ಸಿ ಸೊಪ್ಪಿನ ಜೀರಾ ರೈಸ್ ರೆಡಿ ಇದೆ ನೋಡಿ. ಬಿಸಿ ಸಬ್ಬಾಕ್ಸಿ ಸೊಪ್ಪಿನ ಜೀರಾ ರೈಸ್ ರೆಡಿ ಇದೆ ನೋಡಿ. ಇದರಲ್ಲಿ ಏನು ಸ್ಪೆಷಲ್ಲು ಅಂತೀರಾ ಅಲ್ವಾ? ಸೇಮ್ ನೀವು ಜೀರಾ ರೈಸ್ ಮಾಡೋ ಮೆಥಡೇ, ಆದರೆ ಲೈಟಾಗಿ ಇದಕ್ಕೆ ಸಬ್ಬಾಕ್ಸಿ ಸೊಪ್ಪು ಜೊತೆಗೆ ಒಂಚೂರು ತೆಂಗಿನ ತುರಿ ಎಲ್ಲ ಬಿತ್ತಿರೋದ್ರಿಂದ ಅದರ ಟೇಸ್ಟೇ ಕಂಪ್ಲೀಟ್ ಚೇಂಜ್ ಆಗಿದೆ. ಸಬ್ಬಾಕ್ಸಿ ಸೊಪ್ಪಿನ ಸ್ಮೆಲ್ಲು ಜೊತೆಗೆ ಜೀರಾ ರೈಸ್ ಫ್ಲೇವರು ಅಂದರೆ ಜೀರಿಗೆ ಸ್ಮೆಲ್ಲು ಎರಡೂ ಇರೋದ್ರಿಂದ ಅದ್ಭುತವಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.